ಅಕ್ಕ ಮಹಾದೇವಿ ಭಕ್ತಿದ್ದಾದ ವೈರ ತ್ರಿವೇಣಿ ಸಂಗಮ ಅಕ್ಕ ಮಹಾದೇವಿ ಅಂತ ಜ್ಞಾನಿ ಅಕ್ಕ ಮಹಾದೇವಿ ಆಯ್ತು ಬಂದು ಎಲ್ಲ ಅಕ್ಕ ಜ್ಞಾನರು ಅದಕ್ಕೆ ದೃಷ್ಟಿಯಿಂದ ಅನ್ವೇಷಿತ ಒಂದಾಗ ಅನುಭವ ಮಂಟಪದಲ್ಲಿ ಎಂತ ಯಾರು ಎಂತ ಕೆಲಸ ಏನ್ ಮಹಾ ಕೆಲಸ ಮಾಡಿಸುತ್ತ ಅದಕ್ಕೆ ದೃಷ್ಟಿ ಬಸವ ಪುರಾಣ ಅಂದ್ರೆ ನಮ್ಮ ಜೀವನದ ಪುರಾಣ ನಮ್ಮ ಜೀವನದ ಮೂಲ ನಮ್ಮ ಜೀವನ ಮಹಾ ಸಂಪತ್ತು ಅಂತ ಪುರಾಣದ ಹಚ್ಚಿ ನಮ್ಮ ಸೂಟಿ ಒಳಗೆ ಜಾತ್ರೆ ನಿವೇದನೆ ಮಾಡಿದ್ವಿ. ಜಾತ್ರೆ ಅಂದ್ರೆ ಹುಟ್ಟಿದ ಜಾತ್ರೆ ನಾವ್ ಎಲ್ಲಿ ಹುಟ್ಟಿದ್ವಿ ಎಲ್ಲಿದ್ ಬಂದ್ವಿ ಎಲ್ಲಿಗೆ ಹೋಗ್ಬೇಕು ಈ ತಿಳ್ಕೊಳ್ಳಿ ಜಾತ್ರೆ ಮಾಡ್ತೀವಿ ಮತ್ತೊಂದು ಏನೇನದ ವೀರಭದ್ರ ಮಹಾಜ್ಞಾನಿ ಈ ಧರ್ಮದ ಮಹಾಸ್ಥಾಪಕ ಎಂತದ್ವ ವೀರಭದ್ರ ಸಾಕು ಖ್ಯಾತಿರಲ್ಲ ದೂರ ಹೋಗ್ತದ ದುಷ್ಟತೆ ಕೃಷ್ಣ ಚಿತ್ರಪತಿ ಬಂದೆ ಮತ್ತೆ ಹನುಮಂತ ರಾಮ ಭಕ್ತ ರಾಮ 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 ಅನ್ಕೊಂಡ್ ಹೋಗಿದ್ದ ಆಯ್ತು ಸೀತೆ ರಾಜ್ಯ ಬಂದು ಎಲ್ಲ ಜನ ಕೊನೆಗೆ ಹನುಮಂತ ಕೇಳಿದ ಮಾರ ಕುಂಡಪ್ಪ ಅದೆಷ್ಟೋ ಕಾಲಕ್ಕೆ ಬಂದು ಸೇವಕನಾಗಿ ಬಂದಿದ್ದೆ ನಾನು ಅದೊಂದು ಆತ್ಮ ಸಾಧಿಸಿ ಹೋದ ಅವ ಇದು ಬೇಡ ಸಾಕು ಲೌಕಿಕ ಸಾಕು ಮೇಲ್ಬಿಟ್ಟು ಜ್ಞಾನ ಹೇಳ್ತಾನ ಅವ ಅಲ್ಲ ಹನುಮಂತ ಅವಾಗ ನಾ ಹೇಳಿದ ಇಷ್ಟ ಇಚ್ಛೆ ಹೆಚ್ಚು ನನಗೆ ಗೊತ್ತಿಲ್ಲ ನಿನ್ ಇದ್ದಿನ ಮತ್ತೆ ಜ್ಞಾನ ಬೇಕಂದ್ರೆ ವೀರಭದ್ರ ಮನೆ ಹೋಗುತ್ತಿಲ್ಲ ವೀರಭದ್ರ ಮನೆ ಹೋಗುತ್ತಿಲ್ಲ ರಾಮ ಮುಂದೆ ವೀರಭದ್ರ ಮನೆಗೆ ಹೋಗಿ ವೀರಭದ್ರನಿಗೆ ದಾನ ಆಯ್ತು ಯಾರಿಗೆ ಹನುಮಂತನಿಗೆ ಅದಕ್ಕೆ ಬಹಳ ಮಂದಿ ಬಂದಿ ಹೇಳಿದ್ರು ನಾನು ನಮ್ಮ ಸೇರಿದ್ದ ನಮ್ಮ ಶ್ರೀಶೈಲ ಮಠ ಇದು ಹನುಮಂತ ಮುಡಿಗೇಶ್ವರ ಸೇಕ್ರೆ ನಾ ಹೇಳಿದೆ ಸೇಕ್ರೆಯ ಇತಿಹಾಸ ಪರಿಮಾತ್ರ ಇತಿಹಾಸದ ಅರ್ಥ ಇದೆ ಇತಿಹಾಸ ಪರಿಮಾತ್ರ ತಿಳ್ಕೊಂಡೆ ನಾನು ಸ್ವತಃ ನಿಂತ್ಕೊಂಡು ಹನುಮಂತ ಮುಡಿನಾಗ ವೀರಭದ್ರನಿಗೆ ದಾನ ಹನುಮಂತನಿಗೆ ನನ್ನ ಮಠ ಸದಾ ನಿಂತ್ಕೊಂಡು ವೀರಭದ್ರನಿಗೆ ದಾನ ವೀರಭದ್ರನಿಗೆ ಹನುಮಂತನಿಗೆ ದಾನ ಮುಂದೆ ನಾ ಹೋದ ಮುಂದೆ ಆಡಿದಾಗ ಅದಕ್ಕೆ ಅಪ್ಪದ ಮಹಾಜ್ಞಾನಿ ಹನುಮಂತ ವೀರಭದ್ರನಿಗೆ ದಾನ ವೀರ ಸಾಮಾನ್ಯ ವ್ಯಕ್ತಿ ಜಗತ್ತು ಶಕ್ತಿ ಎಲ್ಲ ಶಕ್ತಿ ಒಂದೇ ವೀರಭದ್ರ ಅದಕ್ಕೆ ಶಕ್ತಿಯಿಂದ ವೀರಭದ್ರ ಜಾತ್ರೆ ಎಲ್ಲ ಊರಿರ್ತದೆ ಎಲ್ಲ ಅವ್ರು ಬೇರೆ ಇವ್ರು ಏನಿಲ್ಲ ಎಲ್ಲ ಒಂದೇ ನಾವು ಬಸವಣ್ಣನಿಗೆ ಮಹಾಕ್ರಾಂತಿ ಮಾಡಿದ ವಚನ ಕ್ರಾಂತಿ ಮುಖಾಂತರ ಬಸವಣ್ಣ ಮಹಾಕ್ರಾಂತಿ ಮಾಡಿದ ಬಸವಣ್ಣ ಯಾಕೆ ಮಾಡಿದ ಅವ ಬೇರೆ ಇವ ಬೇರೆ ಅದು ಬೇರೆ ಇದು ಬೇರೆ ಅದು ಕಾಣ್ತದೆ ಬರಬಾರ್ದು ಹೇಳಿ ಮಹಾಕ್ರಾಂತಿ ಮಾಡಿದ ಬಸವಣ್ಣ ಆಚರಿಸಿ ನಾಡಿದ ಮೂಜು ಬರಿದ ಅನೇಕ ರಾಜಮಹಾರಾಜ ತಿರಾಕೊಟ್ಟು ಬಸವಣ್ಣ ಆಚರಿಸಿಕೊಂಡು ಅಂತ ಪುರಾಣ ಹಚ್ಚಿ ಜಾತ್ರೆ ಮಾಡಿದ್ವಿ ಬಹಳ ಸಂತೋಷ. ಇನ್ನೊಂದು ತಾಸು ಮಾತ್ರ ಏನ್ ಮಾಡಿದ್ವಿ ಟೈಮ್ ಮಾಡಿದ್ದಾನೆ ಒಂದು ಕೈ ಕೂತ್ಕೊಂಡಿದ್ದು 4 ಸಾವಿರದ 50 ಜನ ಹುಡುಗಿದ್ವಿ ಕೂತ್ಕೊಂಡಿದ್ವಿ ಕೂತ್ಕೊಂಡಾಗ ಒಂದು ವಿಷಯ ಚರ್ಚೆ ಉಂಟು ಒಂದು 4 ಹೆಣ್ಮಕ್ಳು ಬಂದು ಹೆಣ್ಮಕ್ಳು ಅವ್ರು ಸುಮಾರು 6 ಕೂಡ್ತಿದ್ರು ಕ್ಯಾಪ್ಟರ್ ಅವರು ಬಂದು ನಾವೆಲ್ಲ ಬ್ಯಾಸಿಗೆ ಬಂದಿದ್ದಾರೆ ಇರ್ತೀರ ಮೇಲ್ಗಿರಿದಾಗ ಭಾರಿ ಬಿಸಿಲಿದ್ದ ಬರೀ ನಾಲ್ಕು ಹೊತ್ತು ಗೊತ್ತಿದ್ದೆ ಎಲ್ಲ ಪ್ಯಾಂಟ್ ನಾಲ್ಕು ಹೊತ್ತು ಅವ್ರು ಆಪಾಸ ಮಾಡ್ಕೊಂಡು ಬಂದ ನಮ್ಮ ಹತ್ರ ಬಂದು ಒಯ್ ಒಂದು ಲೈಟ್ ಇಸ್ತಂದ್ರು ಹೀಗಾಗದೆ ನೀವು ಅಂತ ಒಯ್ ಒಂದು ಲೈಟ್ ಹೀಗಾಗದೆ ನೀವು ಸೊ ಪಿನ್ನಿ ಸಾಂಬ ಬೇರೆ ನಾವು ಗೊತ್ತಿದ್ದಿಲ್ಲ ನಾನು ಹೇಳಿದೆ ಆಲ್ವೇಸ್ ಯು ಆರ್ ರಿಮೈನಿಂಗ್ ಲೈಕ್ ದಿಸ್ ಅಂದೆ ನಾ ಇವ್ರದ್ದು ಹೀಗಂದೆ ಆಲ್ವೇಸ್ ಯು ಆರ್ ರಿಮೈನಿಂಗ್ ನಾ ಇವ್ರದ್ದು ಹೀಗೆ ವೈ ಅಂತ ವಿ ಆರ್ ಮಾಮ್ ವಿ ಆರ್ ಬೆಟರ್ ರಿಲಿಜನ್ ವಾಟ್ ಇಸ್ ರಿಲಿಜನ್ ಮೈ ರಿಲಿಜನ್ ಬಸವಣ್ಣ ಒಂದು 5-6 ಹೇಳಿದ್ರು ಬಸವಣ್ಣ ನೀವು ಬಸವಣ್ಣ ಗೊತ್ತಿದ್ದಾರೆ ಅದಕ್ಕೆ ಹೇಳಿ ಡೂ ಯು ನೋ ಬಸವೇಶ್ವರ ಯಸ್ ಯಸ್ ಐ ನೋ ಗ್ರೇಟ್ ಸೇಂಟ್ಸ್ ಬಸವೇಶ್ವರ ಅಮೆರಿಕದವರು 4 ಮಂದಿಗೆ ಅಯ್ಯೋ ಹರಿಗೆ ಬಸವ ಬುಸು ಅಂತ ಇದ್ದಾಗ ಬಾಯಿ ತೆರೆದಿರುವಾಗ ಹರಿ ಬಸವ ಬಾಯಿ ಬುಸು ಇದ್ದಾಗ ತೆರೆದಿರಬೇಕು ಕೂತ್ರರು ಇನ್ನೊಂದು ಪೇರ್ ತುಂಬ ಚೆನ್ನೇದು ಅವ್ರು ವಚಿತ ಇಲ್ಲ ಹೇಳ್ತಾರೆ ಏನು ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಸ್ಟೀಲ್ ನಾಟ್ kill not, let go untrue strengthenings, have no impatience with other men. This is inward purity, this is the outward purity, this is the way of pleasing the Lord Buddha Sangha. Ullav Shivarama, Namenu Manjavaniya, a rich and good temple. What can I do for when I am? My legs are pressed, my body is temple, my head is Buddha Sangha, Buddha Sangha. Hattar was it, which Kushi but Buddha Namandiga at Kushi Agada, at Kushi but Tala. ಖುಷಿ ಪಟ್ಟೆಲ್ಲ ಮಾಡಿ ಅರ್ಥವಾಗಿ ಚೂರು ಪಕ್ಷದಲ್ಲಿ ಸ್ಪಿರಿಚುವಲ್ ಮೈಂಡ್ ಬಂದು ಜಗತ್ತು ನಿಮ್ಮ ಆಧ್ಯಾತ್ಮಿಕ ಅರ್ಥವಾದಕ್ಕೆ ಬಗ್ಗೆ ಅದು ವೈರಾಗ್ಯ ವಚನ ಹೇಳಿ ಯಾವುದು ಕೃಷಿವಾದ ಭಿಕ್ಷಾಗರುಂಟು ಕೃಷ್ಣದ ಭಾಗವುಂಟು ಶೈಲಕ್ಕೆ ಹಾಲು ದೇವರು ಉಂಟು ಆತ್ಮಸರಿ ಸಣ್ಣ ನೀರನ್ನು ಉಂಟು ಇಷ್ಟು ವೈರಾಗ್ಯ ಜಗತ್ತು ಯಾಕೆ ಇಲ್ಲ ಕಣ್ಣಿಗೆ ಆಗ್ತದೆ ಸಾಧ್ಯ ಅರ್ಥ ಮಾಡಿ ಕಾಣ ಮತ್ತೊಂದು ಕಾಣಕ್ಕೆ ಸಾಧ್ಯನೇ ಇಲ್ಲ. ಈ ವಚನ ಹೇಳಿಬಿಟ್ಟು ದೊಂಗಾದರು ನೀವು is like is correct actually 100% correct thing our vachana heda hasivaada bhikshaadu if I am hungry there is alms if I am thirsty the stream can and guts if I am sick ruin temple ಹಾಲು ದೇವರ ಉಂಟು ಆತ್ಮ ಸಂಗಾತಕ್ಕೆ with the capacity of so ದಲಿತನ ಮಲ್ಲಿಕಾರ್ಜುನ ಏನು ವಚನ ಅಕ್ಕನ ವಿಚಾರ ಬಸವನ ವಿಚಾರ ಇದು ಹೇಳುತ್ತಾ ಫ್ಯಾಮಿಲಿ ಸಾಕಷ್ಟು ಸಂಗತಿ ಅದಕ್ಕೆ ವೃತ್ತಿಯಿಂದ ಒಂದು ಟೈಮ್ ಆಗಿದೆ 3 ಕಾರ್ಯಕ್ರಮ ಐತಿ 3 ನಾಟಕ ಐತಿ ನಿಮ್ಗೆ ಸುಸ್ತಾಗಿದ್ದ
ಅದನ್ನ ಜಾತಿ ಮಾಡಿ ನಿಮಗೆ ಸುತ್ತ ಇರುತ್ತೆ, ನಿಮಗೆ ತೊಲೆ ಕೊಟ್ಟು ಬರಬಾರ್ದು, ನೀವು ಸುಸ್ತು ಆಗಬಾರ್ದು. ಜನ 24 ಡಿಮಾಂಡ್ ಇಟ್ಟು ಸಮಾಜವಾಗದ ಹ್ಯಾಂಗ ಹೋಗ್ಬಿಟ್ಟು ಏನ್ ಮಾಡ್ತಿರ್ತ. ಅದಕ್ಕೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ, ಬಸವಪುರಾಣ ಕಾರ್ಯಕ್ರಮ, ವೀರಭದ್ರ ಜಾತ್ರೆ ಅದ್ಭುತ ಕಾರ್ಯಕ್ರಮ ಆಯಿತು, ವಿಶೇಷವಾದ ಕಾರ್ಯಕ್ರಮ ಇತ್ತು. ವೀರಭದ್ರ ಜಾತ್ರೆ ಮುಖಾಂತರವಾಗಿ ಅಪ್ಪ ಬಸವನ ಪುರಾಣ, ಬಸವಪುರಾಣ ಜಗತ್ತು ಶ್ರೇಷ್ಠವಾದ ಪುರಾಣ, ಅದು ಬಸವಪುರಾಣ ಮತ್ತೊಂದು ಪುರಾಣ ಇಲ್ಲ ಇಲ್ಲ ಅಂತ ಶ್ರೇಷ್ಠ ಪುರಾಣ ಅಂತ ಜಾತ್ರೆ ಮುಖಾಂತರ ಕೇಳಿದ್ರಿ. ಬಹಳ ಸಂತೋಷ. ಸೂರ್ಯವಾಗ ಜ್ಞಾನ ಮಾಡಿಕೊಡ್ರಿ. ಅಪ್ಪ ಬಸವನಿಗೆ ಏನ್ ಮಾಡಿದ, ಸಮಾಜಕ್ಕೆ ಏನ್ ಮಾಡಿದ, ನಾಡಿಗೆ ಏನ್ ಮಾಡಿದ, ದೇಶಕ್ಕೆ ಜಾತಿ ಇಲ್ಲದೆ ಬಸವಧರ್ಮದಲ್ಲಿ ಜಾತಿ ಇಲ್ಲ. ಇವರ ವ್ಯಕ್ತಿದಾಗ ಜಾತಿ ಸಂಬಂಧಪಟ್ಟಂತ ವಿಷಯ ಬಸವಧರ್ಮ, ಬಸವಪುರಾಣ. ಅದಕ್ಕೆ ವಿಶೇಷ ಗಣೇಶಾಸ್ತ್ರಿಯಾದ ಸಂಗೀತಗಾರ ಕೆಲಸ ಮಾಡಿದ. ಅದಕ್ಕೆ ಇದೇ ಪ್ರಕಾರ ಊರು ಸಮಸ್ಯೆ ಎಲ್ಲ ಸೇರ್ಕೊಂಡು ನಾವು ಏನೇನು ಕೈಗಳು ಚೆಂದ ಮಾಡಿ ಎಲ್ಲ ಕೊಡ್ಕೊಂಡು ಜಾತಿ ಚೆಂದ ಮಾಡಿ ಯಾಕೆ ಕುರಿತು ನೀವು ಎಷ್ಟು ಬೇಕಾದ್ರೆ ವೀರಭದ್ರೇವರು ಅದಕ್ಕೆಲ್ಲ ಒಗ್ಗಟ್ಟು ಕೆಲಸ ಮಾಡಿಪ್ಪ. ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಶಾಸಕರಿದ್ದಾರೆ, ಎಲ್ಲ ಒಗ್ಗಟ್ಟಿಗೆ ಯಾರು ನಾಳೆ ಸಮಾಜ ಏನು ಒಳ್ಳೆದಾಗಿತ್ತ ನಾವು ಸೇರ್ಕೊಂಡು ಮಾಡುವಂತ ಮತ್ತೊಮ್ಮೆ ಶುಭ ಅನಿಸಿದ್ರು ನಾವು.